ನೋಡಿ ನಮ್ಮೊಂದಿಗೆ ಈಗ ಇಬ್ರು ಚಾಣಕ್ಯ KS ಅಭ್ಯರ್ಥಿ ಮತ್ತೆ ಮತ್ತೊಬ್ರು ಅನಿಲ್ ಕಾಂಬ್ಳೆ ಅಂತೇಳಿ ಇಬ್ರು ಕೂಡ ನೋಡಿ, ಒಂದು ಕಡೆ ಅನಿಲ್ ಕಾಂಬ್ಳೆ ಅವರು ಇದ್ದಾರೆ KS ಅಭ್ಯರ್ಥಿ, ಮತ್ತೊಂದು ಕಡೆ ಚಾಣಕ್ಯ ಅವರು ಕೂಡ KS ಅಭ್ಯರ್ಥಿನಿ, ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಅನಿಲ್ ಕಾಂಬ್ಳೆ ಅವರು, ಈಗ ನಿಮ್ಮ ಅನುಮಾನ ಏನು? ಈಗ ಒಂದೇ ಕೊಠಡಿಯಲ್ಲಿ ಇದ್ದಂಥವರು 14ರಿಂದ 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಯಾಕೆ ಪಾಸ್ ಆಗಬಾರ್ದ 14-15 ಜನ? ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಈಗ ನೀವು ಕೇಳೋದು ಕರೆಕ್ಟ್ ಇದೆ ಸರ್. ಈಗ 14-15 ಜನ ಒಮ್ಮೆ ಪಾಸ್ ಆಗಬಾರ್ದ ಅಂತ ಅದು ನಿಜ ಸರ್, ಆಗ್ಬೋದು. ಬಟ್ ಅದು ಒಂದು ಕೊಠಡಿಯಲ್ಲಿ ಆದ್ರೆ ಅದನ್ನ ಒಪ್ಕೋಬಹುದು ಸರ್. ನೀವ್ ಏನಾದ್ರೂ ಎಂಟೈರ್ ಲಿಸ್ಟ್ ತೆಗೆದು ನೋಡಿದ್ರಿ ಸರ್, ಎಲ್ಲಾ ಕೊಠಡಿಯಲ್ಲೂ 10-12 10-12 15 ಜನ ಹಿಂಗ್ ಸೀರಿಯಲ್ ಆಗಿ ಪಾಸ್ ಆಗಿದ್ದಾರೆ ಸರ್. ಆ ರೀತಿ ಆಗೋಕೆ ಹೇಗೆ ಸಾಧ್ಯ ಸರ್ ಅದು? ಈಗ ಒಬ್ಬರಿಂದ ಒಬ್ರು ಈಗ ಒಂದು ಕೊಠಡಿಯಲ್ಲಿ 10-12 ಜನ ಆದ್ರೆ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಸರ್, ಆಗಿರ್ಬೋದು ಅಂತ. ಇವರು ಟೋಟಲ್ 1300 ಜನದ ಒಂದು ಲಿಸ್ಟ್ ತೆಗೆದು ನೋಡಿದ್ರೆ ಹಂಗ್ ಸೀರಿಯಲ್ ಆಗಿ ಬಂದವ್ರದ್ದು ಕಡಿಮೆ ಅಂದ್ರೆ 150-200 ಜನ ನಿಮ್ಗೆ ಲಿಸ್ಟ್ ಕೊಡ್ತೀವಿ ಸರ್. ಸೀರಿಯಲ್ ಆಗಿ ಬಂದಿದ್ದಾವೆ ಅವು. ಆ ರೀತಿ ಆಗೋಕೆ ಹೇಗೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಸರ್. ಮತ್ತೊಂದೇನಂತ ಸರ್, ಇದು KPS ಮೇಲೆ ಇದೇ ಮೊದಲನೇ ಅಪವಾದ ಅಥವಾ KPS ಮೇಲೆ ಅದು ಅಷ್ಟೊಂದು ಟ್ರಾನ್ಸ್ಪರೆನ್ಸ್ ಆಗಿದೆ, ಇದು ಮೊದಲನೇ ಅಪವಾದ ಇದೆ, ಬೈ ಮಿಸ್ಟೇಕ್ ಏನಾದ್ರು ಆಗಿರ್ಬೋದು ಅಂತ ತಿಳ್ಕೊಬಹುದು. ಬಟ್ ಏನಾಗಿದೆ ಸರ್ ಅಂದ್ರೆ, KPSC ನಮ್ ಕರ್ನಾಟಕದಲ್ಲಿ ಯಾವತ್ತು ಹುಟ್ಟಿದೆಯಲ್ಲ ಅವತ್ತೇ ಭ್ರಷ್ಟಾಚಾರ ಹುಟ್ಟಿದೆ. ಆ ರೀತಿ KPSC ನಡೆದುಕೊಂಡು ಬಂದಿದೆ ಸರ್. ಅದ್ರ ಕಾರ್ಯವೈಖರಿಯನ್ನು ಗಮನಿಸ್ತಾ ಬಂದ್ರೆ ಯಾವ ರಿಕ್ರೂಟ್ಮೆಂಟ್ 100% ಟ್ರಾನ್ಸ್ಪರೆಂಟ್ ಆಗಿಲ್ಲ ಸರ್. ಯಾಕೆ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ? ಸರ್, ಯಾಕೆ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂದ್ರೆ ಸರ್, ಅದನ್ನ KPSC ನ ಕಾವಲ ಮಾಡುವಂತ ಸದಸ್ಯರೇ ದುಡ್ಡು ಕೊಟ್ಟು ಅಕ್ರಮವಾಗಿ ಇಲ್ಲಿ ಬಂದ್ ಸೇರಿದಾರೆ ಸರ್. ಅದು ಇಡೀ ಅದು ಏನಾಗ್ಬಿಟ್ಟಿದೆ ಸರ್, ಈಗ ರಾಜಕಾರಣ ವ್ಯಾಪ್ತಿಲಿ ಹಬ್ಬಿ ಬಿಟ್ಟಿದೆ. ಈಗ ಅವ್ರ ಜಾತಿಯವ್ರನ್ನ ನೇಮಕ ಮಾಡೋದು, ಅವರಿಂದ ರಾಜಕೀಯ ಇನ್ಫ್ಲೂಯೆನ್ಸ್ ತಗೊಂಡ ನೇಮಕ ಮಾಡೋದು, ದುಡ್ಡು ತಗೊಂಡ್ ನೇಮಕ ಮಾಡೋದು, ಈ ರೀತಿ ಈಗ ಒಂದು ಮನೆ ಕವಲ ಮಾಡ್ಬೇಕಂತ ಕಳ್ಳರ್ನ ಅದ್ರಲ್ಲಿ ಕುಣಿಸ್ಬಿಟ್ರೆ ಏನಾಗುತ್ತೆ ಸರ್? ಕಳ್ಳತನ ಆಗೋದಲ್ಲ. ಹೀಗಾಗಿ ಅದಕ್ಕೆ ಸರ್, ಈಗ KPSC ಏನ್ ಮಾಡಿದ್ರಿಂದ ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರೆ, ಅದರ 3 ಪಟ್ಟು 4 ಪಟ್ಟು ದುಡ್ಡು ಮಾಡ್ಬೇಕಂದ್ರೆ ಅವರು ಈ ರೀತಿ ಅಕ್ರಮ ಮಾಡೇ ಮಾಡ್ತಾರೆ ಸರ್ ಅವರು. ಯಾವ ತರ ಅಕ್ರಮ ಆಗಿದೆ ಅನ್ನೋದು ನಿಮ್ಮ ಅನುಮಾನ? ಯಾವ ತರ ಆಗಿರ್ಬೋದು? ನೋಡಿ ಸರ್, ಇದಕ್ಕೆ ಒಂದು ಹಿಂಟ್ ಕೊಡುವಂತ ಒಂದು ಸಿಚುವೇಶನ್ ಏನಂತ ಸರ್, ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಬರುವಂತ ಮೈಸೂರು ರೋಡ್ ಇರುವಂತ ಒಂದು ಕಾಲೇಜ್ದಲ್ಲಿ ಕ್ವಶನ್ ಬ್ಯಾಂಕ್ ಓಪನ್ ಆಗಿದೆ ಸರ್. ಅದು ಕ್ವಶನ್ ಬ್ಯಾಂಕ್ ಓಪನ್ ಆದ ಕೂಡಲೇ ನಾವು ಎಲ್ಲರೂ ಅದನ್ನ ವಿರೋಧ ಮಾಡಿ ಹೋರಾಟ, ಅಲ್ಲೇ ಸ್ಥಳದಲ್ಲಿಯೇ ಹೋರಾಟ ಮಾಡಿ ಅದಕ್ಕೆ ಮುಚ್ಚಳಿಕೆ ಪತ್ರ ಬರೆದು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಆ ಸ್ಥಳದಲ್ಲಿ CPI ಎಲ್ಲಾ ಎಕ್ಸಾಮ್ ಸೆಂಟರ್ ಅಥಾರಿಟಿ ಇದ್ದವ್ರು ಎಲ್ಲರೂ ಬಂದಿದ್ರು. ಆಗ ಇದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಅದು ಯಾಕೆ ಆಗಿದೆ, ಹೇಗಾಯ್ತು ಅಂತ ವರದಿ ಬಂದೇ ಇಲ್ಲ ಸರ್. ಅಲ್ಲಿ ಕ್ವಶನ್ ಪೇಪರ್ ಓಪನ್ ಆಗಿದೆ ಒಂದ್ ಹಿಂಟ್ ಸರ್. ಈಗ ಕ್ವಶನ್ ಪೇಪರ್ ಓಪನ್ ಆಗಿದೆ ಅನ್ನೋ ಒಂದು ಇದರ ಅನುಮಾನದಲ್ಲಿ ಮತ್ತೆ ಇದು ಅನುಮಾನವನ್ನು ಪುಷ್ಟೀಕರಿಸುವಂತ ಈ ಆಗಿದೆ ಸರ್. ಈಗ ಸೀರಿಯಲ್ ನಂಬರ್ ಆಗಿ ಸೆಲೆಕ್ಷನ್ ಬಂದಿದೆ ಸರ್. ಇದರ ಮತ್ತೆ ಮೊದಲ ಏನಾಗಿದೆ ಸರ್ ಅಂದ್ರೆ, ಒಂದೇ ಸರ್ನೇಮ್ ಇರೋದು, ಒಂದೇ ಅವ್ರ ಫಾದರ್ ನೇಮ್ ಇನಿಷಿಯಲ್ ನೇಮ್ ಸೇಮ್ ಇರೋದು, ಈ ರೀತಿಯಾಗಿ ಬಂದಿದ್ದಾವೆ ಸರ್. ರಿಪೀಟ್ ಆಗಿ ಇಂತ ಹುಡುಕ್ತಾ ಹೋದ್ರೆ ನಮಗೇನ್ ಅನ್ಸುತ್ತ ಸರ್ ಅಂದ್ರೆ, ಒಂದೇ ಮನೆಯಲ್ಲಿ ಇಬ್ಬಿಬ್ರು 3 ಜನ ಆಗಿದ್ದಾರೆ ಅಂತ ಡೌಟ್ ಬರ್ತಾ ಇದೆ ಸರ್. ಓಕೆ, ಡೌಟ್ ಬರ್ತಾ ಇದೆ. ಓಕೆ, ಇದು ಡೌಟ್ ಅಷ್ಟೇ ನಿಮಗೆ? ಡೌಟ್ ಅಷ್ಟೇ, ಬಟ್ ಇನ್ವೆಸ್ಟಿಗೇಷನ್ ಆಗಬೇಕು. ಹಾ ಸರ್, ತನಿಖೆ ಆಗ್ಬೇಕು. ತನಿಖೆ ಆದ್ಮೇಲೆ ಇದನ್ನ ದೃಢೀಕರಿಸಬೇಕು ಸರ್. ಇದು ಏನಾಗಿದೆ ಲೋಪ, KPSC ಲೋಪ ಮಾಡಿದ್ದಾನೆ ಇಲ್ಲ ಅನ್ನೋದು ಸರಿಪಡಿಸ್ಬೇಕು ಸರ್. ಓಕೆ, ಅನಿಲ್ ಕಾಂಬ್ಳೆ ಅವರ ಹಾಗೆ ಸಂಪರ್ಕದಲ್ಲೇ ರೀ, ಮತ್ತೆ ಮಾತಾಡ್ತೀನಿ. ಚಾಣಕ್ಯ ಅವರನ್ನ, ಅವರು ಕೂಡ KS ಅಭ್ಯರ್ಥಿ. ಚಾಣಕ್ಯ ಅವರೇ, ಈಗ ನೋಡಿ, ಒಂದು ಕಡೆ ಅನಿಲ್ ಕಾಂಬ್ಳೆ ಅವರು ಹೇಳ್ತಾರೆ ತನಿಖೆ ಆಗಬೇಕು ಅಂತೇಳಿ, ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಅಂತ ಹೇಳಿ. ಇವತ್ತು ನಾವು ನೋಡಿದ್ದೀವಿ, ಒಂದೇ ಕುಟುಂಬದಲ್ಲಿ 2-3 ಜನ ಡಾಕ್ಟರ್ಗಳಾಗಿರೋದನ್ನು ನೋಡಿದ್ದೀವಿ, ಒಂದೇ ಕುಟುಂಬದಲ್ಲಿ IPS ಅಧಿಕಾರಿಗಳಾಗಿರೋದು ಕೂಡ ನೋಡಿದ್ದೀವಿ, IAS ಅಧಿಕಾರಿಗಳು ಕೂಡ ಆಗಿರೋದು ಒಂದೇ ಕುಟುಂಬದಲ್ಲಿ ಇರುವಂಥದ್ದು ಉದಾಹರಣೆಗಳಿದೆ, ನಮ್ಮ ದೇಶದಲ್ಲಿ ಇದೆ. ಆದರೆ ಈಗ ನಿಮ್ಮ ಅನುಮಾನಕ್ಕೆ ಏನು ಕಾರಣ ಇದೆ? ಅಂದರೆ ನಿಮ್ಮ ಅನುಮಾನಗಳಿಗೆ ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ ಅಲ್ವಾ? ನಮಗೆ ನೋಡಿ, ಒಂದೇ ರೂಮ್ನಲ್ಲಿ ಇವ್ರು ಹೇಳಿದ್ರು, ಒಂದೇ ರೂಮಲ್ಲಿ ಆಗಿದ್ರೆ ಓಕೆ, ಅನುಮಾನ ಇರ್ತಿರಲಿಲ್ಲ. 4-5 ಕೊಠಡಿಗಳಲ್ಲಿದ್ದಂಥವ್ರು ಕೂಡ ಪಾಸ್ ಆಗಿದ್ದಾರೆ ಅಂತ. ಹೇಗೆ ಪಾಸ್ ಆಗಿದ್ದಾರೆ ಅನ್ನೋದು ನಿಮ್ಮ ಅನುಮಾನ ಸರ್? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಂದು KS ಪರೀಕ್ಷೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆದಿದೆ. ಯಾತಕ್ಕಂತ ಹೇಳಿದ್ರೆ ಸರ್, ಇವತ್ತು KPSC ಮೇಲೆ ಆರೋಪ ಆಪಾದನೆ ಬರ್ತಾ ಇರೋದು ಇದು ಏನ್ ಮೊದಲನೇ ಬಾರಿ ಅಲ್ಲ.
KPSC ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಕೂಡ KPSC ವತಿಯಿಂದ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಅದರಲ್ಲಿ ಭ್ರಷ್ಟಾಚಾರದ ವಾಸನೆ ಹಾಗೂ ಹಗರಣದ ವಾಸನೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಬಹುಶಃ ಈ ಬಾರಿನೂ ಕೂಡ ಅದು ಬೃಹತ್ ಮಟ್ಟದಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾತಕ್ಕಂತ ಹೇಳಿದ್ರೆ ಇವತ್ತು ಒಂದೇ ಕೊಠಡಿಯಲ್ಲಿ 10 ರಿಂದ 13 ಜನ ಇವತ್ತು KS ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇದು ಯಾರನ್ನು ಕೂಡ ಒಪ್ಪುವಂತ ಒಂದು ವಿಚಾರ ಅಲ್ಲ. ಯಾತಕ್ಕಂತಂದ್ರೆ ಇವತ್ತು KPSC ಇಲ್ಲಿ SDFT ಎಕ್ಸಾಮ್ ಆಗಿರ್ಬೋದು, ಬೇರೆ ಇನ್ಯಾವುದೇ ರೀತಿ ಗ್ರೂಪ್ A ಗ್ರೂಪ್ B ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅದ್ರಲ್ಲಿ ಎಲ್ಲನೂ ಕೂಡ ಇದೇ ರೀತಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾರೆ. ಆದ್ರೆ ಇವತ್ತು ಬರೀ ಈ KS ಪರೀಕ್ಷೆಯಲ್ಲಿ ಮಾತ್ರ ಇವತ್ತು ಅಭ್ಯರ್ಥಿಗಳು 15 ರಿಂದ 13 ಜನ ಇವತ್ತು ಒಂದೇ ಕೊಠಡಿಯಲ್ಲಿ ಇರ್ತಕ್ಕಂಥ ಪಾಸ್ ಆಗ್ತಾರೆ ಅಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರ್ಯಾರು KS ಆಸ್ಪಿರೆಂಟ್ಸ್ ಗಳಿದ್ದಾರೆ ಎಲ್ರಿಗೂ ಕೂಡ ಇವತ್ತು ಇದು ನಿದ್ದೆಗೆಡಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥ ನಾನು ಹೇಳಕ್ ಬಯಸ್ತೀನಿ ಸರ್. ಹಾಗಾದ್ರೆ ಏನ್ ಮಾಡ್ಬೇಕೀಗ ಸರ್? ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ ಹಾಗೂ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ತನಿಖೆಯನ್ನ CBIಗೆ ವಹಿಸಬೇಕು. ಯಾತಕ್ಕಂತ ಹೇಳಿದ್ರೆ ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಇವತ್ತು KS ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತ ಹಗರಣ ಹೊರಗೆ ಬರ್ಬೇಕು ಅಂತಂದ್ರೆ ಇದನ್ನ CBI ತನಿಖೆ ಏಜೆನ್ಸಿಗೆ ಕೊಟ್ರೆ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ನಮ್ಮ ತನಿಖಾ ಸಂಸ್ಥೆಗಳ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾತಕ್ಕಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು CID ಇದೆ, COD ಇದೆ, ಇದ್ರ ಮೇಲೆ ನಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇಲ್ಲ, ಭರವಸೆ ಇಲ್ಲ. ಯಾತಕ್ಕಂತ ಅಂದ್ರೆ ಇವತ್ತು ಇವೆರಡು ಬಂದು ಸ್ಟೇಟ್ ಬಾಡಿ ವಿಂಗ್ ಇದು. ಸೊ ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ಇವರು ವರದಿ ಕೊಡ್ತಾರ ಹೊರತು ಇವತ್ತು ನ್ಯಾಯದ ಪರವಾಗಿ ಇವರು ಪಾರದರ್ಶಕ ಆಗಿರ್ತಕ್ಕಂತ ತನಿಖೆಯನ್ನ ಮಾಡೋದಿಲ್ಲ. ಯಾತಕ್ಕಂತ ಹೇಳಿದ್ರೆ ಇವತ್ತು KPSC ಇಲ್ಲಿ ಯಾರು ಸೆಕ್ರೆಟರಿ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಇವರು ರಾಜಕೀಯ ಪ್ರಭಾವದಿಂದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು. ಸೊ ಅವರನ್ನ ಬಚಾವ್ ಮಾಡೋದಕ್ಕೋಸ್ಕರ, ರಕ್ಷಣೆ ಮಾಡೋದಕ್ಕೋಸ್ಕರ ಇವರು ಹಳ್ಳಿಸ್ತಾರೆ. ನೋಡಿ, ನಮ್ಮೊಂದಿಗೆ ಈಗ ಇಬ್ರು ಚಾಣಕ್ಯ KS ಅಭ್ಯರ್ಥಿ ಮತ್ತೆ ಮತ್ತೊಬ್ರು ಅನಿಲ್ ಕಾಂಬ್ಳೆ ಅಂತೇಳಿ ಇಬ್ರು ಕೂಡ ನೋಡಿ, ಒಂದು ಕಡೆ ಅನಿಲ್ ಕಾಂಬ್ಳೆ ಅವರು ಇದ್ದಾರೆ KS ಅಭ್ಯರ್ಥಿ, ಮತ್ತೊಂದು ಕಡೆ ಚಾಣಕ್ಯ ಅವರು ಕೂಡ KS ಅಭ್ಯರ್ಥಿನಿ. ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಅನಿಲ್ ಕಾಂಬ್ಳೆ ಅವರು, ಈಗ ನಿಮ್ಮ ಅನುಮಾನ ಏನು? ಈಗ ಒಂದೇ ಕೊಠಡಿಯಲ್ಲಿ ಇದ್ದಂಥವರು 14 ರಿಂದ 15 ಜನ ಪಾಸ್ ಆಗಿದ್ದಾರೆ ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಯಾಕೆ ಪಾಸ್ ಆಗಬಾರ್ದ 14-15 ಜನ? ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಈಗ ನೀವು ಕೇಳೋದು ಕರೆಕ್ಟ್ ಇದೆ ಸರ್. ಈಗ 14-15 ಜನ ಒಮ್ಮೆ ಪಾಸ್ ಆಗ್ಬಾರ್ದ ಅಂತ ಅದು ನಿಜ ಸರ್, ಆಗ್ಬೋದು. ಬಟ್ ಅದು ಒಂದು ಕೊಠಡಿಯಲ್ಲಿ ಆದ್ರೆ ಅದನ್ನ ಒಪ್ಕೋಬಹುದು ಸರ್. ನೀವ್ ಏನಾದ್ರೂ ಎಂಟೈರ್ ಲಿಸ್ಟ್ ತೆಗೆದು ನೋಡಿದ್ರಿ ಸರ್, ಎಲ್ಲಾ ಕೊಠಡಿಯಲ್ಲೂ 10-12 ಜನ ಹಿಂಗ್ ಸೀರಿಯಲ್ ಆಗಿ ಪಾಸ್ ಆಗಿದ್ದಾರೆ ಸರ್. ಆ ರೀತಿ ಆಗೋಕೆ ಹೇಗೆ ಸಾಧ್ಯ ಸರ್ ಅದು? ಈಗ ಒಬ್ಬರಿಂದ ಒಬ್ರು ಈಗ ಒಂದು ಕೊಠಡಿಯಲ್ಲಿ 10-12 ಜನ ಆದ್ರೆ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಸರ್, ಆಗಿರ್ಬೋದು ಅಂತ. ಇವರು ಟೋಟಲ್ 1300 ಜನದ ಒಂದು ಲಿಸ್ಟ್ ತೆಗೆದು ನೋಡಿದ್ರೆ ಹಂಗ್ ಸೀರಿಯಲ್ ಆಗಿ ಬಂದವ್ರದ್ದು ಕಡಿಮೆ ಅಂದ್ರೆ 150 ರಿಂದ 200 ಜನ ನಿಮ್ಗೆ ಲಿಸ್ಟ್ ಕೊಡ್ತೀವಿ ಸರ್. ಸೀರಿಯಲ್ ಆಗಿ ಬಂದಿದ್ದಾವೆ ಅವು. ಆ ರೀತಿ ಆಗೋಕೆ ಹೇಗೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಸರ್. ಮತ್ತೊಂದೇನಂತ ಸರ್, ಇದು KPS ಮೇಲೆ ಇದೇ ಮೊದಲನೇ ಅಪವಾದ ಅಥವಾ KPS ಮೇಲೆ ಅಷ್ಟೊಂದು ಟ್ರಾನ್ಸ್ಪರೆನ್ಸ್ ಆಗಿದೆ, ಇದು ಮೊದಲನೇ ಅಪವಾದ ಇದೆ, ಬೈ ಮಿಸ್ಟೇಕ್ ಏನಾದ್ರು ಆಗಿರ್ಬೋದು ಅಂತ ತಿಳ್ಕೊಬಹುದು. ಬಟ್ ಏನಾಗಿದೆ ಸರ್ ಅಂದ್ರೆ, KPSC ನಮ್ ಕರ್ನಾಟಕದಲ್ಲಿ ಯಾವತ್ತು ಹುಟ್ಟಿದೆಯಲ್ಲ ಅವತ್ತೇ ಭ್ರಷ್ಟಾಚಾರ ಹುಟ್ಟಿದೆ. ಆ ರೀತಿ KPSC ನಡೆದುಕೊಂಡು ಬಂದಿದೆ ಸರ್. ಅದ್ರ ಕಾರ್ಯವೈಖರಿಯನ್ನು ಗಮನಿಸ್ತಾ ಬಂದ್ರೆ ಯಾವ ರಿಕ್ರೂಟ್ಮೆಂಟ್ 100% ಟ್ರಾನ್ಸ್ಪರೆಂಟ್ ಆಗಿಲ್ಲ ಸರ್. ಯಾಕೆ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ? ಸರ್, ಯಾಕೆ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂದ್ರೆ ಸರ್, ಅದನ್ನ KPSC ನ ಕಾವಲ ಮಾಡುವಂತ ಸದಸ್ಯರೇ ದುಡ್ಡು ಕೊಟ್ಟು ಅಕ್ರಮವಾಗಿ ಇಲ್ಲಿ ಬಂದ್ ಸೇರಿದಾರೆ ಸರ್. ಅದು ಇಡೀ ಅದು ಏನಾಗ್ಬಿಟ್ಟೆ ಸರ್, ಈಗ ರಾಜಕಾರಣ ವ್ಯಾಪ್ತಿಲಿ ಹಬ್ಬಿ ಬಿಟ್ಟಿದೆ. ಈಗ ಅವ್ರ ಜಾತಿಯವ್ರನ್ನ ನೇಮಕ ಮಾಡೋದು, ಅವರಿಂದ ರಾಜಕೀಯ ಇನ್ಫ್ಲೂಯೆನ್ಸ್ ತಗೊಂಡ ನೇಮಕ ಮಾಡೋದು, ದುಡ್ಡು ತಗೊಂಡ್ ನೇಮಕ ಮಾಡೋದು, ಈ ರೀತಿ ಈಗ ಒಂದು ಮನೆ ಕವಲ ಮಾಡ್ಬೇಕಂತ ಕಳ್ಳರ್ನ ಅದ್ರಲ್ಲಿ ಕುಣಿಸ್ಬಿಟ್ರೆ ಏನಾಗುತ್ತೆ ಸರ್? ಕಳ್ಳತನ ಆಗೋದಲ್ಲ. ಹೀಗಾಗಿ ಅದಕ್ಕೆ ಸರ್ ಈಗ KPSC ಏನ್ ಮಾಡಿದ್ರಿಂದ ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರೆ, ಅದರ 3 ಪಟ್ಟು 4 ಪಟ್ಟು ದುಡ್ಡು ಮಾಡ್ಬೇಕಂದ್ರೆ ಅವ್ರು ಈ ರೀತಿ ಅಕ್ರಮ ಮಾಡೇ ಮಾಡ್ತಾರೆ ಸರ್ ಅವರು. ಯಾವ ತರ ಅಕ್ರಮ ಆಗಿದೆ ಅನ್ನೋದು ನಿಮ್ಮ ಅನುಮಾನ? ಯಾವ ತರ ಆಗಿರ್ಬೋದು? ನೋಡಿ ಸರ್, ಇದಕ್ಕೆ ಒಂದು ಹಿಂಟ್ ಕೊಡುವಂತ ಒಂದು ಸಿಚುವೇಶನ್ ಏನಂತ ಸರ್, ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಬರುವಂತ ಮೈಸೂರು ರೋಡ್ ಇರುವಂತ ಒಂದು ಕಾಲೇಜಲ್ಲಿ ಕ್ವಶನ್ ಬ್ಯಾಂಕ್ ಓಪನ್ ಆಗಿ ಸರ್. ಅದು ಕ್ವಶನ್ ಬ್ಯಾಂಕ್ ಓಪನ್ ಆದ ಕೂಡಲೇ ನಾವು ಎಲ್ಲರೂ ಅದನ್ನ ವಿರೋಧ ಮಾಡಿ ಹೋರಾಟ, ಅಲ್ಲೇ ಸ್ಥಳದಲ್ಲಿಯೇ ಹೋರಾಟ ಮಾಡಿ ಅದಕ್ಕೆ ಮುಚ್ಚಳಿಕೆ ಪತ್ರ ಬರೆದು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ವಿ.
ಆ ಸ್ಥಳದಲ್ಲಿ ಸಿಪಿಐ ಎಲ್ಲಾ ಎಕ್ಸಾಮ್ ಸೆಂಟರ್ ಅಥಾರಿಟಿ ಇದ್ದವ್ರು ಎಲ್ಲರೂ ಬಂದಿದ್ರು. ಆಗ ಇದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಅದು ಯಾಕೆ ಆಗಿದೆ, ಹೇಗಾಯ್ತು ಅಂತ ವರದಿ ಬಂದೇ ಇಲ್ಲ ಸರ್. ಹ್ಮ್ ಅಲ್ಲಿ ಕ್ವಶನ್ ಪೇಪರ್ ಓಪನ್ ಆಗಿದೆ ಒಂದ್ ಹಿಂಟ್ ಸರ್. ಈಗ ಕ್ವಶನ್ ಪೇಪರ್ ಓಪನ್ ಆಗಿದೆ ಅನ್ನೋ ಒಂದು ಇದರ ಅನುಮಾನದಲ್ಲಿ ಮತ್ತೆ ಇದು ಅನುಮಾನವನ್ನು ಪುಷ್ಟೀಕರಿಸುವಂತ ಈ ಘಟನೆ ಆಗಿದೆ ಸರ್. ಈಗ ಸೀರಿಯಲ್ ನಂಬರ್ ಆಗಿ ಸೆಲೆಕ್ಷನ್ ಬಂದಿದೆ ಸರ್. ಹ್ಮ್ ಮತ್ತೆ ಮತ್ತೊಂದ್ ಏನಾಗಿದೆ ಸರ್ ಅಂದ್ರೆ ಒಂದೇ ಸರ್ನೇಮ್ ಇರೋದು, ಒಂದೇ ಅವ್ರ ಫಾದರ್ ನೇಮ್ ಇನಿಷಿಯಲ್ ನೇಮ್ ಸೇಮ್ ಇರೋದು, ಈ ರೀತಿಯಾಗಿ ಬಂದಿದ್ದಾವೆ ಸರ್. ಅಲ್ಲಿ ರಿಪೀಟ್ ಆಗಿ ಹ್ಮ್ ಇಂತ ಹುಡುಕ್ತಾ ಹೋದ್ರೆ ನಮಗೆ ಏನ್ ಅನ್ಸುತ್ತೆ ಸರ್ ಅಂದ್ರೆ ಒಂದೇ ಮನೆಯಲ್ಲಿ ಇಬ್ಬಿಬ್ರು ಮೂರ್ ಜನ ಆಗಿದ್ದಾರೆ ಅಂತ ಡೌಟ್ ಬರ್ತಾ ಇದೆ ಸರ್. ಓಕೆ, ಡೌಟ್ ಬರ್ತಾ ಇದೆ. ಓಕೆ, ಇದು ಡೌಟ್ ಅಷ್ಟೇ, ಹೌದು ಸರ್. ನಿಮಗೆ ಡೌಟ್ ಅಷ್ಟೇ. ಬಟ್ ಇನ್ವೆಸ್ಟಿಗೇಷನ್ ಇಲ್ಲ ಸರ್. ಆಗಬೇಕು. ಹಾ ಸರ್, ತನಿಖೆ ಆಗ್ಬೇಕು. ತನಿಖೆ ಆದ್ಮೇಲೆ ಇದನ್ನ ದೃಢೀಕರಿಸಬೇಕು ಸರ್. ಇದು ಏನಾಗಿದೆ ಲೋಪ, ಕೆಪಿಎಸ್ಸಿ ಲೋಪ ಮಾಡಿದ್ದೇನೆ ಇಲ್ಲ ಅನ್ನೋದು ಸರಿಪಡಿಸ್ಬೇಕು ಸರ್. ಓಕೆ, ಅನಿಲ್ ಕಾಂಬ್ಳೆ ಅವರ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡ್ತೀನಿ. ಚಾಣಕ್ಯ ಅವರನ್ನ, ಅವರು ಕೂಡ KS ಅಭ್ಯರ್ಥಿ. ಚಾಣಕ್ಯ ಅವರೇ, ಈಗ ನೋಡಿ, ಒಂದು ಕಡೆ ಅನಿಲ್ ಕಾಂಬ್ಳೆ ಅವರು ಹೇಳ್ತಾರೆ ತನಿಖೆ ಆಗಬೇಕು ಅಂತೇಳಿ, ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಅಂತ ಹೇಳಿ. ಇವತ್ತು ನಾವು ನೋಡಿದ್ದೀವಿ, ಒಂದೇ ಕುಟುಂಬದಲ್ಲಿ 2-3 ಜನ ಡಾಕ್ಟರ್ಗಳಾಗಿರೋದನ್ನು ನೋಡಿದ್ದೀವಿ, ಒಂದೇ ಕುಟುಂಬದಲ್ಲಿ IPS ಅಧಿಕಾರಿಗಳಾಗಿರೋದು ಕೂಡ ನೋಡಿದ್ದೀವಿ, IAS ಅಧಿಕಾರಿಗಳು ಕೂಡ ಆಗಿರೋದು ಒಂದೇ ಕುಟುಂಬದಲ್ಲಿ ಇರುವಂಥದ್ದು ಉದಾಹರಣೆಗಳಿದೆ, ನಮ್ಮ ದೇಶದಲ್ಲಿ ಇದೆ. ಆದರೆ ಈಗ ನಿಮ್ಮ ಅನುಮಾನಕ್ಕೆ ಏನು ಕಾರಣ ಇದೆ? ಅಂದರೆ ನಿಮ್ಮ ಅನುಮಾನಗಳಿಗೆ ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ ಅಲ್ವಾ? ನಮಗೆ ನೋಡಿ, ಒಂದೇ ರೂಮ್ನಲ್ಲಿ ಇವ್ರು ಹೇಳಿದ್ರು, ಒಂದೇ ರೂಮಲ್ಲಿ ಆಗಿದ್ರೆ ಓಕೆ, ಅನುಮಾನ ಇರ್ತಿರಲಿಲ್ಲ. 4-5 ಕೊಠಡಿಗಳಲ್ಲಿದ್ದಂಥವ್ರು ಕೂಡ ಪಾಸ್ ಆಗಿದ್ದಾರೆ ಅಂತ. ಹೇಗೆ ಪಾಸ್ ಆಗಿದ್ದಾರೆ ಅನ್ನೋದು ನಿಮ್ಮ ಅನುಮಾನ? ಸರ್, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಂದು KS ಪರೀಕ್ಷೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆದಿದೆ. ಯಾತಕ್ಕಂತ ಹೇಳಿದ್ರೆ ಸರ್, ಇವತ್ತು KPSC ಮೇಲೆ ಆರೋಪ ಆಪಾದನೆ ಬರ್ತಾ ಇರೋದು ಇದು ಏನು ಮೊದಲನೇ ಬಾರಿ ಅಲ್ಲ. KPSC ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಕೂಡ KPSC ವತಿಯಿಂದ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಅದರಲ್ಲಿ ಭ್ರಷ್ಟಾಚಾರದ ವಾಸನೆ ಹಾಗೂ ಹಗರಣದ ವಾಸನೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಬಹುಶಃ ಈ ಬಾರಿನೂ ಕೂಡ ಅದು ಬೃಹತ್ ಮಟ್ಟದಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾತಕ್ಕಂತ ಹೇಳಿದ್ರೆ, ಇವತ್ತು ಒಂದೇ ಕೊಠಡಿಯಲ್ಲಿ 10-13 ಜನ ಇವತ್ತು KS ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇದು ಯಾರನ್ನು ಕೂಡ ಒಪ್ಪುವಂತ ಒಂದು ವಿಚಾರ ಅಲ್ಲ. ಯಾತಕ್ಕಂತಂದ್ರೆ ಇವತ್ತು KPSC ಅಲ್ಲಿ SDFT ಎಕ್ಸಾಮ್ ಆಗಿರ್ಬೋದು, ಬೇರೆ ಇನ್ಯಾವುದೇ ರೀತಿ ಗ್ರೂಪ್ A ಗ್ರೂಪ್ B ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅದ್ರಲ್ಲಿ ಎಲ್ಲನೂ ಕೂಡ ಇದೇ ರೀತಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾರೆ. ಆದ್ರೆ ಇವತ್ತು ಬರೀ ಈ KS ಪರೀಕ್ಷೆಯಲ್ಲಿ ಮಾತ್ರ ಇವತ್ತು ಅಭ್ಯರ್ಥಿಗಳು 15-13 ಜನ ಇವತ್ತು ಒಂದೇ ಕೊಠಡಿಯಲ್ಲಿ ಇರ್ತಕ್ಕಂಥ ಪಾಸ್ ಆಗ್ತಾರೆ ಅಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರ್ಯಾರು KS ಆಸ್ಪಿರೆಂಟ್ಸ್ ಗಳಿದ್ದಾರೆ ಎಲ್ರಿಗೂ ಕೂಡ ಇವತ್ತು ಇದು ನಿದ್ದೆಗೆಡಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥ ನಾನು ಹೇಳಕ್ ಬಯಸ್ತೀನಿ ಸರ್. ಹಾಗಾದ್ರೆ ಏನ್ ಮಾಡ್ಬೇಕೀಗ? ಸರ್, ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ, ಹಾಗೂ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ತನಿಖೆಯನ್ನ CBIಗೆ ವಹಿಸಬೇಕು. ಯಾತಕ್ಕಂತ ಹೇಳಿದ್ರೆ ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಇವತ್ತು KS ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತ ಹಗರಣ ಹೊರಗೆ ಬರ್ಬೇಕು ಅಂತಂದ್ರೆ ಇದನ್ನ CBI ತನಿಖೆ ಏಜೆನ್ಸಿಗೆ ಕೊಟ್ರೆ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ನಮ್ಮ ತನಿಖಾ ಸಂಸ್ಥೆಗಳ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾತಕ್ಕಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು CID ಇದೆ, COD ಇದೆ, ಇದ್ರ ಮೇಲೆ ನಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇಲ್ಲ, ಭರವಸೆ ಇಲ್ಲ. ಯಾತಕ್ಕಂತ ಅಂದ್ರೆ ಇವತ್ತು ಇದು ಇವೆರಡು ಬಂದು ಸ್ಟೇಟ್ ಬಾಡಿ ವಿಂಗ್ ಇದು. ಸೊ ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ಇವರು ವರದಿ ಕೊಡ್ತಾರ ಹೊರತು ಇವತ್ತು ನ್ಯಾಯದ ಪರವಾಗಿ ಇವರು ಪಾರದರ್ಶಕ ಆಗಿರ್ತಕ್ಕಂತ ತನಿಖೆಯನ್ನ ಮಾಡೋದಿಲ್ಲ. ಯಾತಕ್ಕಂತ ಹೇಳಿದ್ರೆ ಇವತ್ತು KPSC ಅಲ್ಲಿ ಯಾರು ಸೆಕ್ರೆಟರಿ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಇವರು ರಾಜಕೀಯ ಪ್ರಭಾವದಿಂದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು. ಸೊ ಅವ್ರನ್ನ ಬಚಾವ್ ಮಾಡೋದಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ಇವರು ಹಳ್ಳಿಸ್ತಾರೆ. ಚಾಣಕ್ಯ ಅವರ ಹಾಗೆ ಸಂಪರ್ಕದಲ್ಲಿರಿ.